ಬೆಲ್ಲಿ ಫ್ಯಾಟ್ ಅಥವಾ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಅದ್ಭುತವಾದಂಥ ತುಂಬ ಸಿಂಪಲ್ ಆಗಿರುವಂತಹ 2 ಮನೆಮದ್ದುಗಳನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ. ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ಭಾಳಷ್ಟು ಜನ ಈ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜಿನಿಂದಾಗಿ ಬಳಲ್ತಾ ಇರ್ತಾರೆ. ಏನಾಗ್ತದೆ ಅಂದರೆ, ಇದನ್ನು ನಾವು ಕಮ್ಮಿ ಮಾಡಬೇಕು ಅಂದರೆ ನಾವು ತಿನ್ನುವ ಆಹಾರಗಳನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಹಾಗೆಯೇ ಭಾಳಷ್ಟು ವ್ಯಾಯಾಮಗಳನ್ನು ಮಾಡಬೇಕಾಗ್ತದೆ, ಅಟ್ಲೀಸ್ಟ್ ವಾಕ್ ಕೂಡ ಮಾಡಬೇಕಾಗ್ತದೆ. ಆದರೆ ಭಾಳಷ್ಟು ಜನಕ್ಕೆ ಇದಕ್ಕೆ ಟೈಮ್ ಇರೋಲ್ಲ ಅಥವಾ ಉದಾಸೀನದಿಂದಾಗಿ ಅದು ಯಾವುದನ್ನು ಮಾಡೋದಿಲ್ಲ. ಆದರೆ ನಾನು ಇವತ್ತು 2 ಮನೆಮದ್ದುಗಳನ್ನ ಹೇಳ್ತಾ ಇದ್ದೇನೆ. ಇದನ್ನು ಉಪಯೋಗಿಸೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಕಸರತ್ತು ಮಾಡ್ದೇ ಕೇವಲ ಒಂದು 2 ತಿಂಗಳೊಳಗಡೆ ನಿಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ಬೋದು. ಈಗ ಮೊದಲನೇ ಮನೆಮದ್ದು ಹೇಳ್ತೇನೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥದ್ದು ಜೀರಿಗೆ. 1 ಗ್ಲಾಸ್ ನೀರನ್ನ ಒಂದು ಪಾತ್ರೆಯಲ್ಲಿ ತಗೊಳ್ಳಿ. ಈ ನೀರಿಗೆ 1 ಚಮಚದಷ್ಟು ಜೀರಿಗೆನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ನೀರಿನಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು. ಅದಕ್ಕಾಗಿ ಜೀರಿಗೆಯಲ್ಲಿ ಒಂದು ವಿಶೇಷವಾದಂಥ ಔಷಧೀಯ ಗುಣವಿದೆ. ಅದೇನು ಅಂತ ಹೇಳಿದರೆ, ನಮ್ಮ ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡ್ತದೆ. ಹಾಗಾಗಿ ನಮ್ಮ ಬೊಜ್ಜು ಕರಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಕ್ಕಾಗಿ ಸ್ಟವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಅಂದರೆ ಈ ನೀರು ಏನಿದೆ, 1 ಲೋಟ ನೀರು ಇರೋದಂಥದ್ದು 3/4 ಲೋಟ ಆಗಬೇಕು ಅಟ್ಲೀಸ್ಟ್. ಅಲ್ಲಿವರೆಗೆ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗ್ತದೆ. ಹಾಗೆ ಇದು ಬಿಸಿ ಆಗ್ತಾ ಇರುವಾಗಲೇ ಮಧ್ಯೆ ಮಿಕ್ಸ್ ಮಾಡ್ಕೊತಾರೆ. ಯಾಕಂದರೆ ಜೀರಿಗೆಯಲ್ಲಿರುವಂಥ ಸಂಪೂರ್ಣ ಔಷಧಿ ಅಂಶ ಬಿಡಬೇಕು, ನೀರು ಜೊತೆ ಸೇರಿಕೊಳ್ಬೇಕು. ನಾನು ಹೆಚ್ಚು ಒಂದು 4-5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಬಂದ್ ಮಾಡ್ಬೋದು. ಬಂದ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಈಗ ತಣ್ಣಗಾಗಿದೆ ನೋಡಿ. ಈ ನೀರಿನ ಕಲರ್ ನೋಡಿದರೆ ಗೊತ್ತಾಗ್ತದೆ, ಈ ಜೀರಿಗೆಯಲ್ಲಿರುವಂಥ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ. ಈಗ ನಾವು ಈ ಜೀರಿಗೆ ನೀರನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದನ್ನು ನಾವು ಸೋಸಬೇಕಾಗಿಲ್ಲ, ಜೀರಿಗೆ ಕಾಳಿನ ಸಮೇತ ನಾವು ಗ್ಲಾಸಿಗೆ ಹಾಕ್ಕೊಳ್ಬೋದು. ಈ ರೀತಿ ಜೀರಿಗೆ ನೀರನ್ನ ಮಾಡಿಕೊಂಡು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗ್ತಾ ಬರ್ತದೆ. ನೀವು ಇನ್ನೊಂದು ಕೆಲಸ ಮಾಡ್ಬೋದು. ರಾತ್ರಿ ಮಲಗೋಕ್ಕಿಂತಲೂ ಮೊದಲು 1 ಗ್ಲಾಸ್ ನೀರಿಗೆ 1 ಚಮಚದಷ್ಟು ಜೀರಿಗೆನ ಹಾಕಿ ಬಿಟ್ಟು ಅದನ್ನು ಬೆಳಿಗ್ಗೆ ಎದ್ದ ಮೇಲೆ ಈ ರೀತಿಯಾಗಿ ನೀವು ಬಿಸಿ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಬೆಳಿಗ್ಗೆನೇ ನೀವು ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ಕೂಡ ಕುಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸ್ತದೋ ಅದನ್ನು ನೀವು ಮಾಡ್ಬೋದು. ಈ ಜೀರಿಗೆ ನೀರು ಕುಡಿಯುವಾಗ ಅದ್ರ ಜೊತೆಗೆ ಈ ಜೀರಿಗೆ ಕಾಳನ್ನ ಕೂಡ ಚೆನ್ನಾಗಿ ಅಗೆದು ನುಂಗಿಬಿಡಿ. ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದಾಗ್ತದೆ ಅದು. ಈಗ ನಾನು 2ನೇ ಮನೆಮದ್ದು ಹೇಳ್ತಾ ಇದ್ದೇನೆ. ನೀವು 1 ಗ್ಲಾಸು ಉಗುರು ಬೆಚ್ಚಗಿನ ನೀರನ್ನು ತೊಗೊಳ್ಳಿ. ಅಂದರೆ ಬಿಸಿ ಮಾಡಿ ಆರಿಸಿರುವಂತಹ ನೀರು ಉಗುರು ಬೆಚ್ಚಗಿರಬೇಕು, ಆ ರೀತಿಯ ನೀರನ್ನು ತೊಗೊಳ್ಳಿ. ಈಗ ಈ ನೀರಿಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಅರ್ಧಕ್ಕಿಂತಲೂ ಕಮ್ಮಿ ಇದ್ದರೂ ಪರವಾಗಿಲ್ಲ. ಒಟ್ಟಾದ ಮೇಲೆ ಲಿಂಬೆಹಣ್ಣಿನ ರಸವನ್ನು ನಾವು ಇದಕ್ಕೆ ಹಿಂಡ್ಕೊಳ್ಬೇಕಾಗ್ತದೆ. ನಂತರ ಈ ನೀರಿಗೆ 1 ಚಮಚದಷ್ಟು ಜೇನುತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಜೇನುತುಪ್ಪ, ಲಿಂಬೆಹಣ್ಣಿನ ರಸ ನೀರಿನಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 4-5 ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನು ಕೂಡ ಅಷ್ಟೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಸಂಪೂರ್ಣವಾಗಿ ಕರಗ್ತದೆ. ಅದ್ರ ಜೊತೆಗೆ ನಿಮಗೆ BP ಏನಾದ್ರು ಇದ್ದರೂ ಕೂಡ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ. ಈ 2 ಮನೆಮದ್ದನ್ನ ಎಟ್ ಎ ಟೈಮ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದನ್ನು ನೀವು ಮಾಡ್ಬೋದು. ನಾನು ನಿಮಗೆ 2 ಮನೆಮದ್ದುಗಳನ್ನು ಹೇಳ್ತಾ ಇದ್ದೇನೆ. ನೀವು ಜೀರಿಗೆ ನೀರನ್ನ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ಈ ಲಿಂಬೆ ಮತ್ತು ಹನಿ ಹಾಕಿರುವಂತಹ ನೀರನ್ನ ಕೂಡ ಮಾಡ್ಕೊಂಡು ಕುಡಿಬೋದು. 2ರೊಳಗೆ ಯಾವುದಾದ್ರು ಒಂದನ್ನು ಮಾಡಿ, 2ನ್ನೂ ಫಾಲೋ ಮಾಡೋದು ಬೇಕಿಲ್ಲ. ನೋಡಿದ್ರಲ್ಲ, ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಅದ್ಭುತವಾದ ಸಿಂಪಲ್ ಆಗಿರುವಂಥ 2 ಮನೆಮದ್ದನ್ನು ಹೇಳಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.